ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾರ್ಥಿ ಮಕ್ಕಳಿಗೆ ಹೆತ್ತವರು ಕಲಿಸಿದ ಪಾಠ ಭಾಗ 2. ಈ ಮನೆ ನಮ್ಮ ಹೆಸರಿಗೆ ಮಾಡೋದು ಬೇಡ, ನಿಮ್ಮ ಹೆಸರಲ್ಲೇ ಇರಲಿ. ನನಗೆ ಹಣ, ಆಸ್ತಿ, ಒಡವೆ ಎಲ್ಲದಕ್ಕಿಂತಲೂ ನೀವಿಬ್ಬರು ತುಂಬ ಇಂಪಾರ್ಟೆಂಟ್ ದೊಡ್ಡಪ್ಪ. ನಿಮ್ಮಿಬ್ಬರ ಆಶೀರ್ವಾದ ಇಂಪಾರ್ಟೆಂಟ್ ದೊಡ್ಡಪ್ಪ ಅಂದ್ಲು. ಸದಾನಂದ ಅವರ ಕಂಠ ಗದ್ಗದವಾಗಿತ್ತು, ಅವರ ಕಣ್ಣಂಚು ಒದ್ದೆಯಾಗಿತ್ತು. ಬಾರೋ, ನಮ್ಮಿಂದಾಗಿ ಅಜ್ಜಿ ತಾತನಿಗೆ ಯಾಕೆ ತೊಂದರೆ, ನಾವೀಗಲೇ ನಮ್ಮ ಮನೆಗೆ ಹೋಗೋಣ ಎಂದು ಹೇಳುತ್ತಾ ಮಗನ ಕೈ ಹಿಡಿದು ಎಳೆಯುತ್ತಾ ಕರೆದೊಯ್ದಿದ್ದಳು ಸೌಂದರ್ಯ. ಅಕ್ಕ ಹೇಗೂ ಕರ್ತವ್ಯದಿಂದ ನುಣುಚಿಕೊಂಡಳು. ತಾನು ಅವಳ ದಾರಿಯನ್ನೇ ಹಿಡಿಯಬೇಕೆಂದು ಮನದಲ್ಲೇ ಲೆಕ್ಕ ಹಾಕುತ್ತಿದ್ದಳು ಮಾಧುರ್ಯ. ಅಪ್ಪ, ನಿಮಗೆ ಹೇಗೂ ಅನ್ನ ಮಾಡೋಕೆ ಬರುತ್ತಲ್ಲ, ನಮ್ಮ ಮಾವನಿಗೆ ಅದು ಬರಲ್ಲ. ನಾನು ಮಾವನಿಗೆ ಅಡಿಗೆ ಮಾಡಿ ಊಟ ಹಾಕಬೇಕು ಎಂದು ಹೇಳುತ್ತಾ ತನ್ನ ಮಗನೊಂದಿಗೆ ಹೊರಟು ಹೋಗಿದ್ದಳು ಮಾಧುರ್ಯ. ಸದಾನಂದ ಅವರ ಮುಖದಲ್ಲಿ ವಿಷಾದದ ನಗೆ ಮಿಂಚಿ ಮಾಯವಾಯಿತು. ಎರಡನೇ ಮಗಳಿಗೆ ಮನೆಯಲ್ಲಿ ಮಾವ ಇದ್ದುದರಿಂದ ಅದೇ ಕಾರಣವನ್ನು ಹೇಳಿ ಅವಳು ತಪ್ಪಿಸಿಕೊಳ್ಳುತ್ತಿದ್ದಳು. ಮತ್ತೆ 2 ತಿಂಗಳುಗಳು ಕಳೆದಿದ್ದವು. ಮೊಮ್ಮಕ್ಕಳಿಗೆ ಸ್ಕೂಲ್ ಶುರುವಾಗುವ ಹಿಂದಿನ ದಿನ ಅಂದೇ ಹೆಣ್ಣು ಮಕ್ಕಳಿಗೆ ತಮ್ಮ ತವರು ಮನೆ ನೆನಪಾಗಿದ್ದು ತಮ್ಮ ಮಕ್ಕಳನ್ನು ಕರೆದುಕೊಂಡು ತಾಯಿ ಮನೆಗೆ ಬಂದಿದ್ದರು ಸೌಂದರ್ಯ ಮತ್ತು ಮಾಧುರ್ಯ. ನಾಳೆಯಿಂದ ಸ್ಕೂಲ್ ಶುರುವಾಗುತ್ತಲ್ಲ, ಇನ್ನು ಅಜ್ಜಿ ಹೇಳಿದ ಹಾಗೆ ಕೇಳಿಕೊಂಡು ಇಲ್ಲೇ ಇರಬೇಕು. ಅಜ್ಜಿಗೆ ಕಾಲು ಆಪರೇಷನ್ ಆಗಿದೆ, ಮೊದಲಿನ ಹಾಗೆ ನಿನ್ನ ಜೊತೆ ಸುತ್ತುವುದಕ್ಕೆ ಆಗಲ್ಲ ಎಂದು ಸೌಂದರ್ಯ ಮಗನಿಗೆ ಹೇಳುತ್ತಿದ್ದಳು. ಮಕ್ಕಳಿಗೆ ಇಲ್ಲ, ತನ್ನ ಕೈಯಲ್ಲಿ ಸಾಧ್ಯವಿಲ್ಲ ಎಂದು ಹೇಳಲು ಆಗುತ್ತಿರಲಿಲ್ಲ ವಸುಧಾ ಅವರಿಗೆ. ಅವರು ದಯನೀಯವಾಗಿ ಪತಿಯ ಮುಖವನ್ನು ನೋಡಿದರು. ಆಪರೇಷನ್ ಆಗಿ ಅವರು ರೆಸ್ಟ್ನಲ್ಲಿದ್ದರು. ಅವರಿಗೆ ಈಗಲೂ ಎದ್ದು ಓಡಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇನ್ನು ಈ ತುಂಟ ಮಕ್ಕಳನ್ನು ಪತಿಯೊಬ್ಬರೇ ಅದು ಹೇಗೆ ಸಂಭಾಳಿಸುತ್ತಾರೋ ಎಂದು ಯೋಚಿಸುತ್ತಿದ್ದರು ವಸುಧಾ. ಅಮ್ಮಂಗೆ ಈಗ ಕೈಲಾಗಲ್ಲ, ಇನ್ನು ಮುಂದೆ ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ. ಒಂದು ವೇಳೆ ಮಕ್ಕಳನ್ನು ನೋಡಿಕೊಳ್ಳೋಕೆ ಆಗಲ್ಲ ಅಂದರೆ ಹಾಸ್ಟೆಲ್ಗೆ ಹಾಕ್ತೀನಿ ಅಂತ ನೀನು ಆವತ್ತೇ ಹೇಳಿದ್ಯಲ್ಲ, ಆ ಕೆಲಸನೇ ಮಾಡಿಬಿಡು ಎಂದು ಮಗಳ ಮುಖಕ್ಕೆ ಹೊಡೆದಂತೆ ಸದಾನಂದ ಅವರು ಹೇಳಿದರು. ಅಷ್ಟರಲ್ಲಿ ಕರೆಗಂಟೆ ಸದ್ದಾಗಿತ್ತು. ಬಂದವರು ಯಾರೆಂದು ನೋಡಲು ಅವಳ ಚಿಕ್ಕಪ್ಪನ ಮಗಳು ಪೂರ್ವಿ ಬಂದಿದ್ದಳು. ಅವಳ ಕೈಯಲ್ಲಿ 2 ಕ್ಯಾರಿಯರ್ಗಳಿದ್ದವು. ದೊಡ್ಡಪ್ಪ, ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ 2 ತಂದಿದ್ದೀನಿ. ಸಾರಿ, ಬರೋದು ಸ್ವಲ್ಪ ಲೇಟಾಯಿತು. ದೊಡ್ಡಮ್ಮ ಚೆನ್ನಾಗಿದ್ದಾರಾ ಎಂದು ದೊಡ್ಡಪ್ಪನ ಬಳಿ ವಿಚಾರಿಸಿಕೊಂಡಳು. ಇಷ್ಟು ದಿನ ರಜಾ ಹಾಕಿದ್ನಲ್ಲ, ನನ್ನ ರಜಾ ಮುಗಿದಿದೆ. ನಾನಿವತ್ತೊಂದಿನ ಕೆಲಸಕ್ಕೆ ಹೋಗಿ ಮತ್ತೆ ರಜಾ ಮುಂದುವರಿಸ್ತೀನಿ. ಸಂಜೆ ಆದಷ್ಟು ಬೇಗ ಬರ್ತೀನಿ ದೊಡ್ಡಪ್ಪ, ನೀವೇನು ಕೆಲಸ ಮಾಡೋಕೆ ಹೋಗಬೇಡಿ, ಬಂದಮೇಲೆ ನಾನೇ ಎಲ್ಲ ಮಾಡ್ತೀನಿ ಎಂದು ಅವರ ಉತ್ತರಕ್ಕೂ ಕಾಯದೆ ಹೊರಟು ಹೋಗಿದ್ದಳು ಪೂರ್ವಿ. ಅಪ್ಪ, ಆ ಜಾತಿಗೆಟ್ಟವಳನ್ನು ಯಾಕೆ ಮನೆಯೊಳಗೆ ಸೇರಿಸುತ್ತೀರಾ? ಅವಳು ಮಾಡಿದ ಅಡುಗೆ ಊಟ ಮಾಡ್ತೀರಾ? ಸಿಟ್ಟಿನಿಂದ ತಂದೆಯ ಬಳಿ ಪ್ರಶ್ನಿಸಿದ್ದಳು ಸೌಂದರ್ಯ. ನೀನು ಯಾವ ಜಾತಿ ಬಗ್ಗೆ ಮಾತಾಡ್ತಾ ಇದ್ದೀಯಾ? ನನಗೆ ತಿಳಿದಿರೋ ಪ್ರಕಾರ ಇರೋದು ಒಂದೇ ಜಾತಿ, ಅದು ಮನುಷ್ಯ ಜಾತಿ. ನನ್ನ ಪ್ರಕಾರ ನಮ್ಮ ಕಷ್ಟಕ್ಕೆ ಯಾರು ಆಗ್ತಾರೋ, ಯಾರು ಸ್ಪಂದಿಸ್ತಾರೋ ಅವರೇ ನಮ್ಮವರು. ನಾವು ಯಾರನ್ನು ನಮ್ಮವರು ಅಂತ ಅನ್ಕೋತೀವೋ ಅವರು ನಮ್ಮ ಹಿತಶತ್ರುಗಳಾಗಿರುತ್ತಾರೆ. ಯಾರನ್ನು ನಾವು ನಮ್ಮವರಲ್ಲ, ಹೊರಗಿನವರು ಅನ್ಕೋತೀವೋ ಅವರೇ ನಮ್ಮವರಾಗಿರ್ತಾರೆ. ಇದು ನಾನು ನನ್ನ ಜೀವನದಲ್ಲಿ ಕಲಿತ ಪಾಠ. ಹೌದು, ನೀನು ಹೇಳಿದ ಹಾಗೆ ಪೂರ್ವಿ ಯಾವತ್ತೋ ಪ್ರಖ್ಯಾತ್ನ ಪ್ರೀತಿಸಿ ಅವನ ಜೊತೆ ಮದುವೆ ಆದ್ಲೋ, ಆಗ ನನಗೂ ಅವಳು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಾ ಇತ್ತು. ಆದರೆ ಯಾವತ್ತು ಮಕ್ಕಳಾದ ನೀವಿಬ್ಬರು ನಿಮ್ಮಮ್ಮನ ಆಪರೇಷನ್ಗೆ ನಿಮ್ಮ ಕೈಲಾದ ಸಹಾಯ ಮಾಡೋಕೆ ಸಾಧ್ಯ ಇದ್ರೂ ಹಿಂದೇಟು ಹಾಕಿದಿರೋ, ಅದೇ ಸಂದರ್ಭದಲ್ಲಿ ಪೂರ್ವಿ ಮತ್ತು ಪ್ರಖ್ಯಾತ್ ಇಬ್ಬರು ತನು ಮನ ಧನ ಸಹಾಯ ಮಾಡಿದ್ದನ್ನು ನಾನು ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ. ಈಗ ನೀನೇ ಹೇಳು, ನಮ್ಮವರು ಯಾರು, ಹೊರಗಿನವರು ಯಾರು? ಪೂರ್ವಿ ಕೂಡ ನಿಮ್ಮಿಬ್ಬರ ಹಾಗೆ ಎಂಜಿನಿಯರಿಂಗ್ ಮಾಡಿದ್ದಾಳೆ, ನಿಮ್ಮಷ್ಟೇ ಸಂಪಾದನೆಯನ್ನು ಮಾಡ್ತಾ ಇದ್ದಾಳೆ. ಅವಳ ಮಗುವಿಗೆ 1.5 ವರ್ಷ ವಯಸ್ಸು. ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾಗಿದ್ದ ಆ ಹುಡುಗಿಗೆ ಅವಳು ಪ್ರೀತಿಸಿದವನ ಜೊತೆ ಮದುವೆ ಮಾಡಿಸಿ ಅವಳ ಬಾಣಂತನ ಮಾಡಬೇಕಾಗಿತ್ತು. ನಾವು ಅವಳಿಗೆ ಸಹಾಯ ಮಾಡಬೇಕಾಗಿತ್ತು. ಆದರೆ ಆಗ ನಾವು ಆ ಕೆಲಸ ಮಾಡಿರಲಿಲ್ಲ. ಅದ್ಯಾವುದನ್ನು ನಾವು ಮಾಡಿಲ್ಲ ಎಂಬ ಅಸಮಾಧಾನ ಕೂಡ ಅವಳಿಗೆ ಈಗಲೂ ಇಲ್ಲ. ಅದ್ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಮ್ಮಮ್ಮಂಗೆ ಆಪರೇಷನ್ ಮಾಡುವ ಸಂದರ್ಭದಲ್ಲಿ ಅವರಾಗಿ ಬಂದು ಯಾವುದೇ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ನಮಗೆ ಸಹಾಯ ಮಾಡಿದರು. ಅವಳ 1.5 ವರ್ಷ ವಯಸ್ಸಿನ ಮಗ ಪ್ರತ್ಯೂಷ್ ನನ್ನ ಡೇ ಕೇರ್ನಲ್ಲಿ ಬಿಟ್ಟು ಬಂದು ಇಷ್ಟು ದಿನ ನಿಮ್ಮಮ್ಮನ್ನ ನೋಡ್ಕೊಂಡಿದ್ದಾಳೆ. ಇಷ್ಟಕ್ಕೂ ಪೂರ್ವಿ ಮಾಡಿರೋ ತಪ್ಪಾದರೂ ಏನು? ಅವಳು ಪ್ರೀತಿಸಿದ ಹುಡುಗನ ಮದುವೆಯಾಗಿದ್ದಾಳೆ. ನನಗೆ ಅದು ತಪ್ಪಾಗಿ ಕಾಣಿಸ್ತಾ ಇಲ್ಲ. ತಪ್ಪೇ ಮಾಡದ ಅವಳನ್ನು ದೂಷಿಸಿ ಹೊರಗಿಟ್ಟು ಇದುವರೆಗೂ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಇಂತಹ ಮಗಳನ್ನು ಪಡೆಯೋಕೆ ನನ್ನ ತಮ್ಮ ನಿಜವಾಗಿಯೂ ಪುಣ್ಯ ಮಾಡಿದ್ದಾನೆ. ನಾನು ನಿಜವಾಗ್ಲೂ ನನ್ನ ತಮ್ಮನಷ್ಟು ಪುಣ್ಯ ಮಾಡಿಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡರು ಸದಾನಂದ್. ಮಗಳ ಮುಂದೆ ದೊಡ್ಡದಾಗಿ ಹೇಳಲಿಲ್ಲ. ತಂದೆಯ ಮಾತು ಸೌಂದರ್ಯ ಮತ್ತು ಮಾಧುರ್ಯಗೆ ಹಿಡಿಸಿರಲಿಲ್ಲ. ಅಪ್ಪ, ಅವಳು ನಿಮ್ಮ ಆಸ್ತಿ ಹೊಡೆಯೋಕೆ ಅಂತ ಪ್ಲಾನ್ ಮಾಡಿಕೊಂಡಿದ್ದಾಳೆ. ಅವಳು ಈ ರೀತಿ ನಾಟಕ ಮಾಡ್ತಾ ಇದ್ದಾಳೆ. ನನ್ನ ಆಸ್ತಿಯನ್ನು ನಾನು ನಮ್ಮಿಬ್ಬರು ಹೆಣ್ಣು ಮಕ್ಕಳಿಗೆ ವಿಲ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿ ನೋಡಿ, ಆಗ ಅವಳ ಬಣ್ಣ ಬಯಲಾಗುತ್ತೆ ತಂದೆಗೆ ಹೇಳಿದರು.
ಆಯ್ತಮ್ಮ, ಆ ಕೆಲಸ ನಾಳೆ ಮಾಡ್ತೀನಿ ಎಂದು ಹೇಳಿ ಮನಸ್ಸಲ್ಲೇ ನಕ್ಕರು ಸದಾನಂದ್. ನಿಮ್ಮ ತಾಯಿಯ ಆಪರೇಷನ್ನ ಫುಲ್ ಖರ್ಚು ಪೂರ್ವಿ ಹಾಕಿದ್ದು ಎಂದು ಹೇಳಲು ಹೋಗಲಿಲ್ಲ ಸದಾನಂದ್. ಇನ್ನು ಮಕ್ಕಳನ್ನು ನೋಡಲು ತಾಯಿಯ ಸಹಾಯ ದೊರೆಯುವುದಿಲ್ಲ ಎಂದು ಗೊತ್ತಾದ ಬಳಿಕ ಅವರಿಬ್ಬರು ತಮ್ಮ ಮನೆಯ ಪಕ್ಕದಲ್ಲಿದ್ದ ಸ್ಕೂಲ್ಗೆ ಮಕ್ಕಳನ್ನು ಅಡ್ಮಿಷನ್ ಮಾಡಿಸಿಕೊಂಡರು. ತಂದೆ ತಾಯಿಗೆ ಬೇರೆ ಯಾರೂ ಇಲ್ಲ, ಅವರು ತಮ್ಮನ್ನೇ ಆಶ್ರಯಿಸಿಕೊಂಡಿದ್ದಾರೆ. ತಮ್ಮ ಮಕ್ಕಳನ್ನು ದೊಡ್ಡವರಾಗುವ ತನಕ ಸಾಕುತ್ತಾರೆ ಎಂದುಕೊಂಡಿದ್ದ ಮಕ್ಕಳಿಗೆ ತಾಯಿಯ ಅನಾರೋಗ್ಯದ ಕಾರಣವನ್ನು ಹೇಳಿ ಮಕ್ಕಳನ್ನು ನೋಡಿಕೊಳ್ಳಲಾಗುವುದಿಲ್ಲವೆಂದು ಹೇಳಿದರಲ್ಲ, ಅದು ಅವರಿಬ್ಬರ ಮುನಿಸಿಗೆ ಕಾರಣವಾಗಿತ್ತು. ಮತ್ತೆ ಮಕ್ಕಳಿಬ್ಬರು ಅವರ ಮನೆಗೆ ಬಂದಿರಲಿಲ್ಲ. ಮತ್ತೆ 6 ತಿಂಗಳುಗಳು ಕಳೆದ ಬಳಿಕ ಅಕ್ಕ ತಂಗಿಯರಿಬ್ಬರು ಅಂದು ಆಫೀಸ್ಗೆ ರಜಾ ಹಾಕಿ ಒಟ್ಟಿಗೆ ತವರು ಮನೆಗೆ ಬಂದಿದ್ದರು. ಅದಕ್ಕೂ ಒಂದು ಕಾರಣವಿತ್ತು. ಅಪ್ಪ, ಈಗ ಪೂರ್ವಿ ಮತ್ತು ಪ್ರಖ್ಯಾತ್ ಮಗುವಿನೊಂದಿಗೆ ನಿಮ್ಮ ಜೊತೆನೇ ಇರೋದು ಅಂತ ಗೊತ್ತಾಯಿತು. ಹಾಗೆ ಮನೆಯೊಳಗೆ ಸೇರಿಕೊಂಡು ಬಿಟ್ರೆ ಅವರನ್ನ ಮನೆಯಿಂದ ಹೊರಗೆ ಹಾಕೋದು ಹೇಗೆ? ತಂದೆಯನ್ನು ಪ್ರಶ್ನಿಸಿದ್ದಳು ಸೌಂದರ್ಯ. ಅದಕ್ಕೆ ಸದಾನಂದ ಅವರು ಉತ್ತರಿಸಲು ಹೋಗಲಿಲ್ಲ. ಆಗ ಮಾಧುರ್ಯ ತಂದೆಯನ್ನು ಪ್ರಶ್ನಿಸಿದಳು. ಅಪ್ಪ, ಈ ಮನೆಯನ್ನು ನೀವು ಪೂರ್ವಿ ಹೆಸರಿಗೆ ವಿಲ್ ಮಾಡಿದ್ದೀರಂತೆ, ಹೌದಾ? ನಾವಿಬ್ಬರು ನಿಮ್ಮ ಮಕ್ಕಳು ಜೀವಂತವಾಗಿದ್ದು ನೀವು ತಮ್ಮನ ಮಗಳಿಗೆ ಹೇಗೆ ಆಸ್ತಿ ಬರೆದುಕೊಡ್ತೀರಾ? ಮಕ್ಕಳಿಬ್ಬರ ಪ್ರಶ್ನೆಗೆ ಸದಾನಂದ ಅವರು ಒಂದೇ ವಾಕ್ಯದಲ್ಲಿ ಉತ್ತರಿಸಿದ್ದರು. ನಾನು ನಮ್ಮವರಿಗೆ ಆಸ್ತಿ ಬರೆದುಕೊಡ್ತಾ ಇರೋದು, ಹೊರಗಿನವರಿಗಲ್ಲ. ಅಂದರೆ ತಮ್ಮನ ಮಗಳು ತಮ್ಮ ಮಗಳು ಎಂಬರ್ಥದಲ್ಲಿ ಹೇಳಿದ್ದರು ಸದಾನಂದ್. ಅಂದರೆ ನಾವಿಬ್ರು ನಿಮ್ಮ ಸ್ವಂತ ಮಕ್ಕಳು, ನಿಮ್ಮವರಲ್ವಾ, ಹೊರಗಿನವರ? ಆ ಪೂರ್ವಿ ನಿಮ್ಮ ತಮ್ಮನ ಮಗಳು, ಅವಳು ಅದು ಹೇಗೆ ನಿಮಗೆ ಸ್ವಂತ ಮಗಳಾಗ್ತಾಳೆ ಎಂದು ಪ್ರಶ್ನಿಸಿದಳು. ಹೌದು, ನಾವು ನಿಮ್ಮಿಬ್ಬರನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸಿದ್ದೀವಿ. ಮಾತ್ರ ಅಲ್ಲ, ಮೊಮ್ಮಕ್ಕಳನ್ನು ನಮ್ಮ ಕೈಲಾದ ಮಟ್ಟಿಗೆ ನೋಡಿಕೊಂಡಿದ್ದೀವಿ. ನಿಮ್ಮ ಅಮ್ಮಂಗೆ ಹುಷಾರಿಲ್ಲ, ಕೈಲಾಗ್ತಿಲ್ಲ ಅಂತ ಹೇಳಿದಾಗ ನಿಮಗೆ ಇಬ್ಬರಿಗೂ ನಿಮ್ಮ ಟೂರ್ ಉದ್ಯೋಗ ಇಂಪಾರ್ಟೆಂಟ್ ಆಗಿತ್ತು. ಆಗ ನೀವಿಬ್ಬರು ನಮ್ಮ ಸಹಾಯಕ್ಕೆ ಬಂದಿರಲೇ ಇಲ್ಲ. ಅಮ್ಮನ ಆಪರೇಷನ್ಗೂ ನನ್ನ ಕೈಯಲ್ಲಿ ಕಾಸಿರಲಿಲ್ಲ. ಆ ದಿನ ನಾನು ಬ್ಯಾಂಕ್ನಿಂದ ಲೋನ್ ಏನಾದರೂ ಸಿಗುತ್ತಾ ಅಂತ ವಿಚಾರಿಸೋಕೆ ಅಂತ ಹೋಗಿದ್ದೆ. ಆಗ ಅಲ್ಲಿ ನನಗೆ ಪೂರ್ವಿ ಸಿಕ್ಕಿದಳು. ಅವಳು ನನ್ನ ಕಂಡ ತಕ್ಷಣ ಅದೆಷ್ಟು ಪ್ರೀತಿಯಿಂದ ಮಾತಾಡಿಸಲು ಗೊತ್ತಾ ನಿಮಗೆ? ನಾನಂದು ಬ್ಯಾಂಕಿಗೆ ಹೋದ ಉದ್ದೇಶವನ್ನು ಹೇಳಿದ್ದಷ್ಟೇ. ಅವಳಾಗ ಏನಂದ್ಲು ಗೊತ್ತಾ? ದೊಡ್ಡಮ್ಮ ನನ್ನ ಹೆತ್ತಿರದೇ ಇರಬಹುದು, ಆದರೆ ಅಮ್ಮ ತೀರಿಕೊಂಡ ನನ್ನನ್ನು ಸ್ವಂತ ಮಗಳ ಹಾಗೆ ಸಾಕಿದ್ದಾರಲ್ವಾ, ನಿಮ್ಮಿಬ್ಬರ ಋಣ ನನ್ನ ಮೇಲಿದೆ. ಹೌದು, ನಾನು ನನ್ನ ಮದುವೆ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ. ಮೊದಲು ನೀವು ನನ್ನ ಕ್ಷಮಿಸಬೇಕು. ನೀವು ಒಪ್ಪೋ ಹಾಗಿದ್ರೆ ದೊಡ್ಡಮ್ಮನ ಆಪರೇಷನ್ನ ಸಮಸ್ತ ಜವಾಬ್ದಾರಿ ನಂಗಿರಲಿ. ದೊಡ್ಡಮ್ಮನ ಸೇವೆ ಮಾಡುವ ಈ ಅವಕಾಶ ನನಗೆ ಕೊಡೋಕ್ಕೆ ಆಗುತ್ತಾ ದೊಡ್ಡಪ್ಪ ಅಂತ ಅತ್ಯಂತ ವಿನಯದಿಂದ ಕೇಳಿಕೊಂಡಿದ್ದಳು. ಅಂದು ಮನೆಯಿಂದ ಹೋದ ನೀವಿಬ್ಬರು ಮತ್ತೆ ಅತ್ತ ತಲೆ ಹಾಕಿರಲಿಲ್ಲವಲ್ಲ. ನನಗೂ ಬೇರೆ ದಾರಿ ಇರಲಿಲ್ಲ. ನಾನು ಒಪ್ಕೊಂಡ್ಬಿಟ್ಟಿದ್ದೆ. ಅವಳ ಗಂಡ ಪ್ರಖ್ಯಾತ್ ಡಾಕ್ಟರ್ ಅಲ್ವಾ, ಅವನು ಕೆಲಸ ಮಾಡೋ ಹಾಸ್ಪಿಟಲ್ನಲ್ಲಿ ಅಮ್ಮಂಗೆ ಆಪರೇಷನ್ ಮಾಡಿದ್ರು. ದುಡ್ಡಿನ ವ್ಯವಸ್ಥೆ ಕೂಡ ಅವರೇ ಮಾಡಿದ್ದರಿಂದ ನನಗೆ ಲೋನ್ ಮಾಡುವ ಪ್ರಮೇಯವೇ ಬರಲಿಲ್ಲ. ಅವರಾಗಿ ಬಂದು ನಮ್ಮ ಮನೆಯಲ್ಲಿ ಕುಳಿತಿಲ್ಲ. ನಾನು ಮತ್ತು ನಿಮ್ಮಮ್ಮ ನಮಗೆ ಯಾರಾದರೂ ಆಸರೆ ಬೇಕಾಗಿತ್ತು. ಅದಕ್ಕಾಗಿ ಅವರಿಬ್ಬರನ್ನ ರಿಕ್ವೆಸ್ಟ್ ಮಾಡಿಕೊಂಡಿರುವುದಕ್ಕೆ ಅವರು ಬಂದು ಇಲ್ಲಿರೋದು. ಇದು ನಮ್ಮ ಮನೆ ಮಾತ್ರವಲ್ಲ, ಅವರದೇ ಮನೆ. ಹೌದು, ನನಗೆ ನನ್ನ ಇಬ್ಬರು ಮಕ್ಕಳಿಗಿಂತಲೂ ಪೂರ್ವಿ ಮತ್ತು ಪ್ರಖ್ಯಾತ್ ಮಾತ್ರವಲ್ಲ, ಅವರ ಮಗು ಪ್ರತ್ಯೂಷ್ ಹೆಚ್ಚು. ಯಾಕೆಂದರೆ ಅವರು ನಮ್ಮ ಕಷ್ಟಕಾಲಕ್ಕೆ ಆಗಿದ್ದಾರೆ. ತಂದೆಯ ಮಾತು ಕೇಳುತ್ತಲೇ ಮಕ್ಕಳಿಬ್ಬರು ಉರಿದು ಬಿದ್ದಿದ್ದರು. ಅಪ್ಪ, ನಿಮ್ಮ ಮಕ್ಕಳು ನಾವಿಬ್ಬರು ಜೀವಂತವಾಗಿರುವಾಗ ನೀವು ಈ ಮನೆಯನ್ನು ಅದು ಹೇಗೆ ಪೂರ್ವಿ ಹೆಸರಿಗೆ ಮಾಡಿಕೊಡ್ತೀರಿ? ನಮಗಿಬ್ಬರಿಗೂ ಆಗುತ್ತಿರುವ ಅನ್ಯಾಯವನ್ನು ಸಹಿಸೋಕೆ ಸಾಧ್ಯ ಇಲ್ಲ ಎಂದು ಸೌಂದರ್ಯ ಕೇಳಿದರೆ, ಇದು ನೀವು ನಿಮ್ಮ ಮಕ್ಕಳಿಗೆ ಮಾಡುತ್ತಿರುವ ಅನ್ಯಾಯ ಅಪ್ಪ. ಹೌದಪ್ಪ, ಅಕ್ಕ ಹೇಳಿದ್ದು ಸರಿ. ನಾವಿಬ್ರು ಕೋರ್ಟಿಗೆ ಹೋಗ್ತೀವಿ. ನಮಗೆ ನೀವು ಮಾಡ್ತಿರುವ ಅನ್ಯಾಯದ ವಿರುದ್ಧ ನ್ಯಾಯಕ್ಕೋಸ್ಕರ ಹೋರಾಡ್ತೀವಿ ಎಂದು ಮಾಧುರ್ಯ ಕೂಡ ತಂದೆ ಬಳಿ ಹೇಳಿದ್ದಳು. ಮಕ್ಕಳಿಬ್ಬರ ಮಾತು ಕೇಳಿ ಸಿಟ್ಟು ಬರುವ ಬದಲು ನಗು ಬಂದು ಬಿಟ್ಟಿತ್ತು ಸದಾನಂದ್ ಅವರಿಗೆ. ಈಗ ಮಕ್ಕಳಿಬ್ಬರು ತಮ್ಮ ಹಕ್ಕನ್ನು ಪ್ರತಿಪಾದಿಸುತ್ತಿದ್ದಾರೆ. ಆದರೆ ಅವರಿಗೆ ಅವರ ಕರ್ತವ್ಯದ ನೆನಪೇ ಇರಲಿಲ್ಲ. ನನ್ನ ಹತ್ರನೇ ನ್ಯಾಯ ಕೇಳಿಕೊಂಡು ಬರುವ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ದೀರಾ? ಅದಕ್ಕೆ ಮೊದಲು ಉತ್ತರ ಹೇಳಿ. ನೀವು ಯಾವ ಕೋರ್ಟಿಗೆ ಹೋದರೂ ನಿಮಗೆ ಈ ಆಸ್ತಿಯಲ್ಲಿ ಒಂದು ಬಿಡಿಗಾಸು ಸಿಕ್ಕೋದಿಲ್ಲ. ಯಾಕೆಂದರೆ ಈ ಮನೆ ನಾನು ನನ್ನ ದುಡಿಮೆಯಲ್ಲಿ ಕೊಂಡುಕೊಂಡಿರೋದು. ಇದು ನನ್ನ ಸ್ವಯಾರ್ಜಿತ ಆಸ್ತಿ. ಆದ್ದರಿಂದ ಇದನ್ನು ಯಾರಿಗೆ ಕೊಡಬೇಕೆಂದು ನಿರ್ಧರಿಸುವ ಹಕ್ಕು ಪೂರ್ತಿ ನನ್ನದು. ಇನ್ನೊಂದು ವಿಷಯ, ನಾನು ಈ ಮನೆಯ ಮೇಲೆ ಸಾಲ ಮಾಡಿ ನಿಮ್ಮಿಬ್ಬರ ಮದುವೆ ಮಾಡಿಸಿರೋದು. ನಾನು ಆ ಸಾಲ ತೀರಿಸೋಕೆ ಆಗದೆ ಒದ್ದಾಡ್ತಾ ಇದ್ದ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ಆ ಸಾಲ ತೀರಿಸೋಕೆ ಬೇಕಾದಷ್ಟು ದುಡ್ಡಿತ್ತು. ಆದರೆ ನೀವು ನನಗೆ ಒಂದು ಬಿಡಿಗಾಸು ಸಹಾಯ ಮಾಡಿರಲಿಲ್ಲ. ನನಗೆ ಮನೆ ಸಾಲ ತೀರಿಸೋಕೆ ಸಾಧ್ಯ ಆಗದೆ ಬ್ಯಾಂಕ್ನಿಂದ ಏಲಂ ನೋಟಿಸ್ ಬಂದಾಗ ನನ್ನ ಸಹಾಯಕ್ಕೆ ಬಂದಿದ್ದು ಪೂರ್ವಿ ಮತ್ತು ಅವಳ ಗಂಡ. ಅವರು ನನಗೆ ಮಾಡಿರೋ ದುಡ್ಡಿನ ಸಹಾಯಕ್ಕೋಸ್ಕರನೇ ನಾನು ಈ ಮನೆಯನ್ನು ಅವರಿಗೆ ಮಾರಿರೋದು. ನಾನು ಅವರಿಗೆ ದಾನ ಮಾಡಿ ಕೊಟ್ಟಿರುವುದಲ್ಲ. ಹಾಂ, ಇನ್ನೊಂದು ಮಾತು, ನಾನು ಈ ಮನೆಯನ್ನು ಅವರ ಹೆಸರಿಗೆ ಮಾಡ್ತೀನಿ ಅಂತ ಹೇಳಿದಾಗ ಪೂರ್ವಿ ಏನಂತ ಹೇಳಿದ್ಲು ಗೊತ್ತಾ? ಈ ಮನೆ ನಿಮ್ಮ ಹೆಸರಲ್ಲೇ ಇರಲಿ ದೊಡ್ಡಪ್ಪ. ನಾನು ಇಂದು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ ಅಂದರೆ ಅದು
ಅಂದು ನೀವು ನನಗೆ ಕೊಟ್ಟ ಎಜುಕೇಷನ್ನಿಂದಾಗಿ ಈ ಮನೆ ನಮ್ಮ ಹೆಸರಿಗೆ ಮಾಡೋದು ಬೇಡ, ನಿಮ್ಮ ಹೆಸರಲ್ಲೇ ಇರಲಿ. ನನಗೆ ಹಣ, ಒಡವೆ, ಆಸ್ತಿ ಎಲ್ಲದಕ್ಕಿಂತಲೂ ನೀವಿಬ್ಬರು ತುಂಬ ಇಂಪಾರ್ಟೆಂಟ್ ದೊಡ್ಡಪ್ಪ. ನಿಮ್ಮಿಬ್ಬರ ಆಶೀರ್ವಾದ ಇಂಪಾರ್ಟೆಂಟ್ ದೊಡ್ಡಪ್ಪ ಅಂದ್ಲು ಎಂದು ಹೇಳುವಾಗ ಸದಾನಂದ ಅವರ ಕಂಠ ಗದ್ಗದವಾಗಿತ್ತು. ಅವರ ಕಣ್ಣಂಚು ಒದ್ದೆಯಾಗಿತ್ತು. ಇಷ್ಟು ಒಳ್ಳೆಯ ಜಾಗದಲ್ಲಿರುವ ತಂದೆಯ ಮನೆ ತಮ್ಮ ಅವಿವೇಕತನದಿಂದಾಗಿ ಕಳೆದುಕೊಳ್ಳಬೇಕಾಗಿ ಬಂತಲ್ಲ ಎಂದು ಮಕ್ಕಳಿಬ್ಬರು ಪರಿತಪಿಸುತ್ತಿದ್ದರು. ಕೋರ್ಟ್ ಕೇಸ್ ಹಾಕಿ ಯಾವ ಪ್ರಯೋಜನವೂ ಇಲ್ಲ ಎಂದು ಅರಿವಾಗುತ್ತಲೇ ಬಾಡಿದ ಮುಖ ಹೊತ್ತು ಕೊಂಡು ಹೆಣ್ಣು ಮಕ್ಕಳಿಬ್ಬರು ಅಲ್ಲಿಂದ ಹೊರಟರು. ತಮ್ಮ ಮಕ್ಕಳು ತಮ್ಮನ್ನು ಕಡೆಗಣಿಸಿದ್ದಕ್ಕೆ, ಕಷ್ಟಕಾಲದಲ್ಲಿ ತಮಗೆ ಸಹಾಯ ಮಾಡದ್ದಕ್ಕೆ ಅವರಿಗೆ ತಕ್ಕ ಪಾಠವನ್ನು ಕಲಿಸಿಬಿಟ್ಟಿದ್ದರು ಸದಾನಂದ್ ದಂಪತಿಗಳು. ಹೆತ್ತವರೆಂದರೆ ಮಕ್ಕಳ, ಮೊಮ್ಮಕ್ಕಳ ಚಾಕರಿ ಮಾಡಿಕೊಂಡಿರುವ ಕೆಲಸದ ಆಳುಗಳಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದರು. ತಮ್ಮ ಮಕ್ಕಳು ತಮ್ಮನ್ನು ನೋಡಿಕೊಳ್ಳದಿದ್ದರೇನಂತೆ? ತಾವು ಸಾಕಿ ಬೆಳೆಸಿದ ತಮ್ಮನ ಮಗಳು ತಮ್ಮ ಮಗಳೇ ಅಲ್ಲವೇ? ಅಳಿಯ ಬೇರೆ ಜಾತಿಯವನಾದರೆ ಏನಂತೆ? ತಮ್ಮ ಸ್ವಂತ ಮಗನಾಗಿದ್ದರೂ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲವೇನೋ? ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಮಗನಿಲ್ಲದ ಕೊರತೆಯನ್ನು ಪ್ರಖ್ಯಾತ್ ತೀರಿಸಿದ್ದ. ಅವರಿಬ್ಬರ ಮಗ ಪ್ರತ್ಯೂಷ್ ಅವರ ಮೊಮ್ಮಕ್ಕಳ ಸ್ಥಾನವನ್ನು ತುಂಬಿದ್ದ. ಅವರೊಂದಿಗೆ ಇಂದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಸದಾನಂದ್ ಮತ್ತು ವಸುಧಾ ದಂಪತಿಗಳು. ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ಬೆಳೆಸುವುದು ಹೆತ್ತವರ ಕರ್ತವ್ಯ. ಹಾಗೆಯೇ ವೃದ್ಧರಾದ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯ. ಈ ಕಥೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.